ಒಂದು ನಾರ್ಮಲ್ ಪ್ಯಾಸೆಂಜರ್ ಕಾರ್ ಇದಕ್ಕಿಂತ ಜಾಸ್ತಿ ಕೊಳೆಯಾಗುವ ಉದಾಹರಣೆನೇ ಇಲ್ಲ. ಸರ್ವಿಸ್ ಸೆಂಟರಲ್ಲಿ ಈ ರೀತಿ ಕೊಳೆಯಾದ ಕಾರನ್ನು ವಾಶ್ ಮಾಡೋಕ್ಕೆ ಕಮ್ಮಿ ಅಂದರೂ 500 - 600 ರೂಪಾಯಿ ತಗೊಳ್ತಾರೆ. ಈ ರೀತಿಯಾಗಿ ಕೆಸರು ಹಿಡಿದಾಗ ನಾವು ಮನೆಯಲ್ಲಿರುವ ಪೈಪನ್ನು ಯೂಸ್ ಮಾಡಿ ಈ ಒಂದು ಕೆಸರನ್ನು ತೆಗೆಯೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ತುಂಬ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. ಸೊ ಇಂಥ ಟೈಮಲ್ಲಿ ಒಂದು ಪ್ರೆಷರ್ ವಾಷರ್ ಇದ್ದರೆ ಈ ಒಂದು ಕೆಲಸ ತುಂಬಾ ಬೇಗ ಆಗತ್ತೆ. ನಾನು ಈ ರೀತಿಯಾದ ಒಂದು ಪ್ರೆಷರ್ ವಾಷರನ್ನು ತಗೊಂಡಿಟ್ಕೊಂಡಿದ್ದೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಮೆಷಿನ್ನ ಕಂಪ್ಲೀಟ್ ರಿವ್ಯೂ ವಿಡಿಯೋ ಅನ್ನೋದು ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ಗಾಡಿಯನ್ನು ಫೋಮ್ ವಾಶ್ ಮಾಡಲಿಕ್ಕೆ ಈ ರೀತಿಯಾದ ಒಂದು ಫೋಮ್ ಕ್ಯಾನನ್ನು ನಾನು ತಗೊಂಡಿಟ್ಕೊಂಡಿದ್ದೀನಿ. ಇದರ ರಿವ್ಯೂ ವಿಡಿಯೋ ಸಹ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೋಡ್ಬೋದು ಯಾವುದೇ ಎಫರ್ಟ್ಸ್ ಇಲ್ಲದೆ ಗಾಡಿಯ ಮೇಲಿರುವ ಕೆಸರು ಹಾಗೂ ಮಣ್ಣುಗಳು ಎಷ್ಟು ಈಸಿಯಾಗಿ ಹೋಗ್ತಿದೆ ಅಂತ. ಸೊ ಇದೇ ರೀತಿಯಾಗಿ ಇಡೀ ಗಾಡಿಯನ್ನು ನಾವು ಮೊದಲಿಗೆ ಪ್ರೆಷರ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಒಂದ್ಸಲ ಕಾರ್ ಮೇಲೆ ಇರುವ ಎಲ್ಲ ಕೆಸರನ್ನು ಬರೀ ಮೆಷಿನಿಂದ ವಾಶ್ ಮಾಡಿ ತೆಗೆದಾದ ನಂತರ ಇವಾಗ ನಾವು ಫೋಮ್ ವಾಶ್ ಮಾಡಬೇಕಾಗತ್ತೆ. ಕಾರನ್ನು ಫೋಮ್ ವಾಶ್ ಮಾಡಲಿಕ್ಕೆ ನಾನು ಆವಾಗಲೇ ಹೇಳಿದಾಗೆ ಈ ರೀತಿಯಾದ ಒಂದು ಫೋಮ್ ಕ್ಯಾನನ್ನು ತಗೊಂಡಿದ್ದೀನಿ. ಸೊ ಅದರ ಜೊತೆಗೆ ವೇವೆಕ್ಸ್ ಆಟೋ ಕೇರ್ ಕಂಪನಿಯವರ ಫೋಮ್ ಬ್ಲಾಸ್ಟರ್ ಕಾರ್ ಶಾಂಪೂವನ್ನು ನಾನು ತಗೊಂಡಿದ್ದೀನಿ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಜಸ್ಟ್ 50 ml ಅನ್ನು 1 ಲೀಟರ್ ನೀರಿಗೆ ನೀವು ಹಾಕಿದರೆ ನಿಮಗೆ ಸರ್ವಿಸ್ ಸೆಂಟರ್ ರೀತಿಯಲ್ಲಿ ಫೋಮಿಂಗ್ ಬರುತ್ತೆ. ಗಾಡಿಯನ್ನು ಕಂಪ್ಲೀಟಾಗಿ ಫೋಮಿಂಗ್ ಮಾಡಿದ ನಂತರ ಈ ರೀತಿಯಾದ ಒಂದು ಮೈಕ್ರೋಫೈಬರ್ ವಾಶ್ ಮಿತ್ತಿಂದ ಗಾಡಿಯ ಮೇಲಿರುವ ಕೊಳೆಯನ್ನು ನಾವು ಉಜ್ಜಬೇಕಾಗತ್ತೆ. ಸೊ ಈ ರೀತಿಯಾದ ಮೈಕ್ರೋಫೈಬರ್ ವಾಶ್ ಮಿತ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ, ನೀವಿಲ್ಲಿ ನೋಡ್ಬೋದು, ಇದರಲ್ಲಿ ಈ ರೀತಿಯಾದ ಉದ್ದುದ್ದ ಫೈಬರ್ಗಳಿರೋ ಕಾರಣ ಇದರೊಳಗೆ ಕಸ ಅನ್ನೋದು ತುಂಬ ಒಳಗಡೆ ಹೋಗಿ ಕೂತ್ಕೊಂಡು ಗಾಡಿಯ ಪೇಂಟನ್ನು ಸ್ಕ್ರ್ಯಾಚ್ ಆಗೋದ್ರಿಂದ ಸೇವ್ ಮಾಡುತ್ತೆ. ಒಂದು ಸಲ ಮೈಕ್ರೋಫೈಬರ್ ವಾಶ್ ಮೆತ್ತಿಂದ ಕಾರನ್ನು ಉಜ್ಜಿ ಆದ ನಂತರ ಕಾರನ್ನು ನಾವು ಕ್ಲೀನ್ ಮಾಡಿ ತೊಳ್ಕೊಳ್ಬೇಕಾಗತ್ತೆ. ಕಾರಿನ ಬಾಡಿ ಕಂಪ್ಲೀಟ್ ಆಗಿ ಕ್ಲೀನ್ ಆದ ನಂತರ ನೆಕ್ಸ್ಟ್ ನಾವು ಕ್ಲೀನ್ ಮಾಡಬೇಕಾಗಿರೋದು ಕಾರಿನ ಟೈರ್ಸ್. ಅದಕ್ಕೆ ನಾನು ಈ ರೀತಿಯಾದ ಒಂದು ಸ್ಪ್ರೇಯನ್ನು ಯೂಸ್ ಮಾಡ್ತಿದ್ದೀನಿ. ಈ ಸ್ಪ್ರೇಯ ಕಂಪ್ಲೀಟ್ ಡೀಟೇಲನ್ನು ನಾನು ಕಾರ್ನ ಇಂಟೀರಿಯರ್ ಕ್ಲೀನಿಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಕಾರಿನ ಅಲಾಯ್ ಕ್ಲೀನ್ ಮಾಡಲಿಕ್ಕೆ ಈ ರೀತಿಯಾದ ಒಂದು ಪೇಂಟ್ ಬ್ರಷನ್ನು ಯೂಸ್ ಮಾಡ್ತೀನಿ. ಹಾಗೆ ಕಾರಿನ ರಬ್ಬರ್ ಟೈರನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಈ ರೀತಿಯಾದ ಗಟ್ಟಿ ಬ್ರಿಸಲ್ಸ್ ಇರೋ ಬ್ರಷನ್ನು ಯೂಸ್ ಮಾಡ್ತಿದ್ದೀನಿ. ಕಾರನ್ನು ಕಂಪ್ಲೀಟಾಗಿ ವಾಶ್ ಮಾಡಿದ ನಂತರ ತುಂಬ ಜನ ಮಾಡೋ ದೊಡ್ಡ ಮಿಸ್ಟೇಕ್ ಏನಂದರೆ, ಕಾರನ್ನು ಡ್ರೈ ಮಾಡೋದಿಲ್ಲ, ಹಾಗೆ ಅದನ್ನು ಬಿಸಿಲಲ್ಲಿ ಇಟ್ಬಿಡ್ತಾರೆ ಸೂರ್ಯನ ಶಾಖದಿಂದ ಅದು ಡ್ರೈ ಆಗಲಿ ಅಂತ. ಸೊ ಆ ರೀತಿಯಾಗಿ ಮಾಡೋದ್ರಿಂದ ಏನಾಗತ್ತಂದರೆ
ಕಾರ್ನ ಮೇಲ್ಗಡೆ ಈ ರೀತಿಯಾದ ನೀರಿನ ಹನಿಗಳೇನು ನಿಂತಿರುತ್ತೆ ಅದು ಅಲ್ಲೇ ಡ್ರೈ ಆಗಿ ಪೇಂಟ್ನ ಮೇಲೆ ಮಾರ್ಕ್ ಬಿಡುತ್ತೆ. ಇದನ್ನು ನಾವು ಹಾರ್ಡ್ ವಾಟರ್ ಸ್ಟೇನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದನ್ನು ತೆಗಿಲಿಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ರೀತಿಯಾದ ಒಂದು ಮೈಕ್ರೋಫೈಬರ್ ಟವಲಿಂದ ಕಾರನ್ನು ಕಂಪ್ಲೀಟಾಗಿ ಡ್ರೈ ಮಾಡಿಕೊಂಡ್ರೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ಈ ಒಂದು ಕಾರ್ ಏನಿದೆ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಟೈರ್, ಬಾಡಿ ಎಲ್ಲದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀವು ಒಂದು ಕಾರಿನ ಶೈನನ್ನು ನೋಡ್ಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ಮನೆಯಲ್ಲೇ ನಿಮ್ಮ ಕಾರನ್ನು ಸರ್ವಿಸ್ ಸೆಂಟರ್ ರೀತಿಯಲ್ಲಿ ವಾಶ್ ಮಾಡ್ಬೋದಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.